ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಬುಧವಾರ, ಗಣೇಶನ ಹಬ್ಬ. ಇವತ್ತು ನಾವು ಹಬ್ಬನ ಮಾಡ್ತಾ ಇದ್ವಿ. ಯಾಕಂದರೆ ಗೌರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ತಂಗಿಗೆ ರಜಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಇದ್ದಾಗಲೇ ಹಬ್ಬ ಮಾಡೋದು ಅಂತ ಹೇಳಿ ಗಣೇಶನ ಹಬ್ಬದ ದಿನವೇ ಮಾಡ್ತಾ ಇದ್ದೀವಿ. ಸೊ ಪೂಜೆ ಎಲ್ಲ ಮುಗೀತು. ನಾವೇನು ಗಣೇಶನ ಕೂರಿಸೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾಕಂದರೆ ವಿಗ್ರಹ ಬೇರೆ ಇದೆ ಅಲ್ವಾ, ಸೊ ಹಾಗಾಗಿ ಮಾಡಬೇಕು. ಅದಾದ ನಂತರ ಇದು ಹಬ್ಬದ ಹಿಂದಿನ ದಿನ ರಾತ್ರಿ ನನ್ನ ಮಗಳು ಊಟ ಎಲ್ಲ ಆದಮೇಲೆ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ಅಪ್ಪಂಗೆ ಯೋಗ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಾಳೆ. ಈ ಥರನೇ ಮಾಡಬೇಕು ಅಂತ ಹೇಳಿ ವಾಯ್ಸ್ ಹಾಕೋಣ ಅಂತ ಹೇಳಿದ್ರೆ ಅವಳು ಟಿ ವಿ ಹಾಕಿರ್ತಾಳೆ. ಯಾವಾಗಲೂ ಟಿ ವಿ ರನ್ ಆಗ್ತಾನೇ ಇರುತ್ತೆ. ಸೊ ಅದನ್ನು ಹಾಕೋದಕ್ಕಾಗೋದಿಲ್ಲ. ಅದೊಂದು ವಾಯ್ಸ್ ಹಾಕೋದನ್ನು ಮಿಸ್ ಮಾಡ್ಕೋತೀನಿ ಯಾವಾಗಲೂ ಕೂಡ. ಟಿ ವಿ ಹಾಕಿಲ್ಲ ಅಂತ ಅಂದರೆ ಅವಳು ಮೂಡ್ ಚೇಂಜ್ ಆಗುತ್ತೆ, ಆಟಾಡೋದಿಲ್ಲ, ಸುಮ್ಮನೆ ಏನಾದರೂ ತರಲೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಟಿ ವಿ ಹಾಕಿರೋದ್ರಿಂದ ನಾನು ನೋಡ್ಕೊಂಡು ಯೋಗ ಮಾಡೋದು ಹೇಳ್ಕೊಡ್ತೀನಿ, ಹಾಗೆ ಎಕ್ಸಸೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾಳೆ. ಅವ್ರ ಅಪ್ಪ ಕೂತ್ಕೋತೀನಿ ಒಂದು 5 ನಿಮಿಷ ಅಂದರೂ ಬಿಡ್ತಾಯಿಲ್ಲ. ಇಲ್ಲ ಮುಖದಲ್ಲಿ ನೀರು ಬರೋವರೆಗೂ ಎಕ್ಸಸೈಸ್ ಮಾಡಬೇಕು ಅಂತ ಹೇಳಿ ಪಾಪ ಅವ್ರಿಗೆ ಕೂತ್ಕೊಳ್ಳೋದಕ್ಕೂ ಬಿಡಲಿಲ್ಲ. ಊಟ ಆಗಿದ ತಕ್ಷಣವೇ ಕೂತ್ಕೋಬಾರ್ದು ಅಂತ ಹೇಳಿಬಿಟ್ಟು ಅವ್ರ ಟೀಚರ್ ಹೇಳ್ಕೊಟ್ಟಿದ್ದಾರಂತೆ. ಸೊ ಹಾಗಾಗಿ ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಹೇಳಿ ಕೌಂಟ್ ಮಾಡ್ತಾ ಇದ್ದಾಳೆ. 20 ನಂಬರ್ಸ್ ಹೇಳ್ಸೋದಕ್ಕೆ ಕೈಯಲ್ಲಿ 10, ಕಾಲಲ್ಲಿ 10 ನಂಬರ್ಸ್ನ ಎಣಿಸ್ತಾ ಇದ್ದಾಳೆ. ನೋಡು, ಇದು 1 2 3 20ವರೆಗೂ ಮಾಡಬೇಕು ಅಂತ ಹೇಳಿ. ಸೊ ಅವರಪ್ಪ ಒಂದು 5 ಮಿನಿಟ್ಸ್ ಬಿಡಮ್ಮ, ಮುಖದಲ್ಲಿ ಬೆವರು ಬಂದಿದೆ ಅಂದ್ರೂ ಕೇಳ್ತಾ ಇಲ್ಲ. ನೋಡು, ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದಾಳೆ. ಸೊ ವಿಚಿತ್ರವಾಗಿ ಆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದಕ್ಕೆ ಅರ್ಧ ಇವಳು ಬೇರೆ ಸೇರಿಸ್ತಾಳೆ ಅಡಿಷನಲ್ಲು. ಸೊ ಅವರಪ್ಪ ಮಾಡ್ತೀನಿ ಅಂತಂದರು. ಇಲ್ಲ ಮಾಡಲೇಬೇಕು ಅಂತ ಹೇಳಿ ಪಾಪ ಕೂತ್ಕೊಳ್ಳೋದಕ್ಕೂ ಬಿಟ್ಟಿಲ್ಲ. ಕಂಪ್ನಿಯಿಂದ ಬಂದ ತಕ್ಷಣವೇ ನನ್ನ ಜೊತೆ ಸ್ವಲ್ಪ ಹೊತ್ತು ಆಟಾಡಪ್ಪ ಅಂತ ಹೇಳಿ ಕೇಳ್ತಾಳೆ. ಅವರು ಫ್ರೀಯಾಗಿದ್ದಿದ್ದ ದಿನ ಆಟ ಆಡ್ತಾರೆ. ಇಲ್ಲ ಒಂದು ಸ್ವಲ್ಪ ಸುಸ್ತಾಗಿದೆ ಅಂತಂದಿದ್ದ ದಿನ ರೆಸ್ಟ್ ಮಾಡ್ತೀನಿ ಅಂತ ಅಂತಾರೆ. ಆಮೇಲೆ ಒಂದೊಂದು ದಿನ ಕೇಳಲ್ಲ, ಅವಾಗ ರೇಗ್ಬಿಟ್ಟಿರ್ತಾರೆ. ಸೊ ಫ್ರೀಯಾಗಿದ್ದಾಗ ಮೂಡ್ ಚೆನ್ನಾಗಿತ್ತು ಅಂತಂದರೆ ಅವಳು ಹಿಂಗೆ ಹೇಳಿದ್ರು ಹಂಗೆ ಕೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ಆಡ್ದಂಗೆಲ್ಲ ಆಡಿಸ್ತಾಯಿದ್ರು. ಸಾಕು ಬಿಡು ಅಂತಂದರೆ ಕೇಳ್ತಾ ಇಲ್ಲ. ಏನು ಹೇಳಿದ್ರು ಅಷ್ಟೇ, ಅವಳು ಏನು ಅಂದ್ಕೊಂಡಿರ್ತಾಳೆ ಅಲ್ಲಿವರೆಗೂ ಅವ್ರು ಆಟ ಆಡಲೇಬೇಕು. ಅದಾದಮೇಲೆ ಅವ್ರ ಅಪ್ಪನ ಜೊತೆ ಆಟ ಆಡಿದ್ದಾಯಿತು ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಜೊತೆ ಆಟ ಆಡೋದಕ್ಕೆ ನನಗೆ ಮಾಡಿಸ್ತೀನಿ ಬಾ ಅಂತ ಹೇಳಿ ಬಂದಳು. ಸೊ ಆಮೇಲೆ ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಅವ್ರ ಅಪ್ಪನ ಹತ್ರ ಮಾತ್ರ ಯೋಗ ಮಾಡಿಸಿದ್ದನ್ನು. ಈ ಗೊಂಬೆ ಇದೆಯಲ್ಲ, ಈ ಗೊಂಬೆನ ಕಾಲು ಕೈನ ತಿರುಚಿಬಿಡ್ತಾಳೆ. ಈ ಥರ ಹಿಂಗೆ ಬೇಕಂಗೆ ತಿರುಚಿಬಿಟ್ಟು ಹಿಂಗೆ ಮಾಡು ಅಂತ ಹೇಳ್ತಾಳೆ. ಅದು ಗೊಂಬೆ ಅಮ್ಮ ಮಾಡೋಕ್ಕಾಗಲ್ಲ ನಾವು ಆ ಥರ ಅಂತಂದರೆ, ನೋಡು ನಾನು ಮಾಡ್ತೀನಿ ಅಂತ ಹೇಳಿ ಅವಳು ಬೆಂಡ್ ಆಗ್ತಾಳೆ. ಅವಳದು ಸ್ವಲ್ಪ ಬೌನ್ಸು ಫ್ಲಕ್ಚುಯೇಟ್ ಆಗುತ್ತಲ್ವ, ಸೊ ಹಾಗಾಗಿ ಅವಳು ಮಾಡ್ತಾಳೆ. ಅದನ್ನು ನಮ್ಮ ಕೈಲಿ ಮಾಡೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ನೋಡು ಹೋಗಲಿ ಈ ಥರ ಮಾಡು ಅಂತ ತೋರಿಸ್ಕೊಡ್ತಾ ಇದ್ಲು. ಸೊ ಮನೆಯಲ್ಲಿ ಮಕ್ಕಳು ಇತ್ತು ಅಂತಂದರೆ ಅವ್ರ ಜೊತೆ ಆಟ ಆಡೋದಕ್ಕೂ ಪಾಪ ಯಾರಾದರೂ ಒಬ್ರು ಇರಲೇಬೇಕು. ನಾವು ಕೆಲಸ ಅಂತ ಎಲ್ಲ ಬ್ಯುಸಿ ಇರ್ತೀವಿ, ಆಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಹೊರಗಡೆ ಬಿಟ್ಟು ಆಟ ಆಡ್ಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗೆ ಅವಳು ಏನು ಬೇಕು ಅದನ್ನೆಲ್ಲ ಕೇಳ್ತಾ ಇರ್ತಾಳೆ. ಅದೆಲ್ಲ ಕೊಡಿಸಿದ್ರು ಕೂಡ ಸ್ವಲ್ಪ ಈ ಥರ ಮನ್ಸು ಬಿಚ್ಚಿ ಆಟ ಆಡೋ ಥರ ಒಬ್ರು ಯಾರಾದರೂ ಇರಲೇಬೇಕು. ಸೊ ಅವರ ಅಪ್ಪ ಯಾವುದೇನೋ ಒಂಥರ ಅವಳು ಹೆಂಗೆ ಹೇಳಿದ್ರು ಹಂಗೆ ಕೇಳ್ತಾ ಇರ್ತಾರೆ. ನಂಗೆ ಆಗಲ್ಲ, ಬಗ್ಗಲ್ಲ ಅಂದರೆ ಬಗ್ಗು ಅಂತ ಹೇಳಿ ಬಗ್ಗಿಸ್ತಾ ಇದ್ಲು. ಆಮೇಲೆ ಅವಳಿಗೆ ಹೈಟಿಗೆ ಎತ್ತಿದ್ರೆ ಭಯ ಪಡ್ಕೋತಾಳೆ. ಹೆಗ್ಲ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತೀನಿ ಬಾ ಅಂತಂದರೆ ಭಯ ಪಡ್ಕೋತಾಳೆ. ಒಂದೊಂದು ಸಲ ಇಷ್ಟ ಆಗಿದ್ದಾಗ ಸರಿ ಆಯಿತು ಅಂತ ಹೇಳಿ ಆಟ ಆಡ್ತಾಳೆ. ಅಯ್ಯೋ ತಲೆಗೆ ಎಟ್ಬಿಟ್ಟೆ ಅಂತ ಅಳೋ ಥರ ಹೋದ್ಲು. ಆಮೇಲೆ ಪರವಾಗಿಲ್ಲ ಬಿಡು, ಕಾಲು ಹಿಂಗೆ ಜೋಡಿಸ್ಕೊ ಅಂತ ಎಲ್ಲ ನೀಟಾಗಿ ತೋರಿಸ್ಕೊಡ್ತಾ ಇದ್ಲು. ಸೊ ಯಾರಾದ್ರೂ ವಯಸ್ಸಾಗಿರೋರಿದ್ದರೆ ಮಕ್ಳ ಜೊತೆ ಈ ರೀತಿ ಎಲ್ಲ ಆಡ್ತಿರ್ತಾರೆ. ನೋಡಿ, ಕಾಲು ಹಿಂಗೆ ಈ ಥರ ಎತ್ತು ಅಂತ ತೋರಿಸ್ತಾ ಇದ್ಲು. ಅವರಪ್ಪ ಪ್ಲೀಸ್ ಬಿಡಮ್ಮ, ಒಂದೇ ಒಂದು 10 ನಿಮಿಷ ಕೂತ್ಕೋತೀನಿ ಅಂತಂದರೆ ಇಲ್ಲ ಮುಖದಲ್ಲಿ ನೀರು ಬರೋವರೆಗೂ ಮಾಡಬೇಕು, ಹಿಂಗೆ ಮಾಡು ಹಂಗೆ ಮಾಡು ಅಂತ ತೋರಿಸ್ತಾನೆ ಇದ್ಲು. ಅವರ ಅಪ್ಪ ಮಾಡೋವರೆಗೂ ಮಾಡಿ ಸಾಕಾಗಿ ಆಮೇಲೆ ಜೋರಾಗಿ ನಂಗೆ ಆಗ್ತಾಯಿಲ್ಲ ಹೋಗಮ್ಮ ಅಂತ ಹೇಳಿದ ತಕ್ಷಣವೇ ಸರಿ ಆಯಿತು ಹೋಗು ನೀನಿವಾಗ, ನಾನಿವಾಗ ಅಮ್ಮನ ಹತ್ರ ಮಾಡಿಸ್ತೀನಿ ಅಂತ ಹೇಳಿ ಬಂದಳು. ಪಾಪ ಅದಕ್ಕೂ ಖುಷಿ ಆಯಿತು, ಸ್ವಲ್ಪ ಹೊತ್ತು ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೇಳಿ. ಅದನ್ನೇನಾದರೂ ಮಾಡಿಸಿಲ್ಲ, ಈ ಥರ ಆಟ ಆಡಿಲ್ಲ ಅಂತಂದರೆ ಟಿವಿನೇ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಪಾಪ. ಸೊ ಇದೆಲ್ಲ ಅವಳಿಗೆ ಮೆಮೊರೀಸ್ ಇರುತ್ತೆ ನನ್ನ ವೀಡಿಯೋಸ್ಗಳಲ್ಲಿ ನೋಡೋದಕ್ಕೆ. ನಮಗೂ ಕೂಡ ಮುಂದೆ ಹೋಗ್ತಾ ಖುಷಿ ಆಗುತ್ತೆ, ಅವಳು ಇಷ್ಟು ಚಿಕ್ಕವಳಿದ್ದಾಗ ಹಿಂಗೆಲ್ಲ ಮಾಡಿದ್ಲು ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಈ ವಿಡಿಯೋದಲ್ಲಿ ವಾಯ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರಾಯಿತು. ವಾಯ್ಸ್ ಹಾಕಬೇಕು ಅಂತ ಅಂದರೆ ಇದಾಗ್ತಿತ್ತು, ಸಾಂಗ್ ಎಲ್ಲ ಹಾಕ್ಸ್ಕೊಂಡಿದ್ದಾಳಲ್ವ ಅದೆಲ್ಲ ಬರ್ತಿತ್ತು.
ಡ್ಯಾನ್ಸ್ ಮಾಡು ಅಂತಾಳೆ, ಯೋಗ ಮಾಡು ಅಂತಾಳೆ. ನಮ್ಮ ಅಮ್ಮ ಇದ್ದರೆ ನಮ್ಮ ಅಮ್ಮನ ಜೊತೆ ಹಿಂಗೆಲ್ಲ ಮಾಡಿಸ್ಕೋತಾಳೆ. ನಮ್ಮ ಅಮ್ಮ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿಸ್ತಾ ಇರ್ತಾರೆ. ಇಲ್ಲಾಂದರೆ ಹೈಡ್ ಆ್ಯಂಡ್ ಸೀಕು ಈ ಥರದ್ದೆಲ್ಲ ಆಟ ಆಡಿಸ್ತಾರೆ, ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅವಳಿಗೆ ಏನು ಬೇಜಾರಾಗೋದಿಲ್ಲ, ಟೈಮ್ ಪಾಸಾಗಿ ಹೋಗ್ಬಿಡುತ್ತೆ. ನಾವಿತ್ತು ಅಂತಂದರೆ ನಾವು ಕೆಲಸ ಮಾಡ್ಕೊಂಡೇ ಕೂತಿರ್ತೀವಲ್ವ. ಸೊ ಹಂಗಾಗಿ ನೋಡಿ ಗೊಂಬೆನ ಹಂಗೆ ಮಾಡಿಬಿಟ್ಟು ಆ ಥರ ಮಾಡು ಅಂತ ತೋರಿಸ್ತಾ ಇದ್ದಾಳೆ. ಅವರಪ್ಪ ಪಾಪ ನಿಂಗೆ ಆಗಲ್ಲ ಕಣಮ್ಮ, ನಂಗೆ ಆಗಲ್ಲ ಹಂಗೆಲ್ಲ ಮಾಡೋಕ್ಕೆ ಅಂತ ಹೇಳ್ತಿದ್ರು. ಆಗುತ್ತೆ ನಾನು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ಲು. ಆಮೇಲೆ ಅವರಪ್ಪ ಆಗಲ್ಲ ಹೋಗಮ್ಮ ಅಂತ ಹೇಳಿದ್ರು. ಅಂದ್ರೂ ಬಿಡಲ್ಲ ಪಾಪ, ಎಷ್ಟೇ ಬೇಜಾರು ಮಾಡ್ಕೊತಾರೆ ಅಂತಂದ್ರೂ ಕೂಡ ಅವಳ ಮುಖ ನೋಡಿದ್ರೆ ಖುಷಿ ಆಗಿಬಿಡ್ಬೇಕು. ಆದರೆ ಹಬ್ಬದ ದಿನ ಸ್ವಲ್ಪ ಜ್ವರ ಬಂದುಬಿಟ್ಟಿತ್ತು ಅವಳಿಗೆ. ಫುಲ್ ಚೆನ್ನಾಗಿದ್ಲು ಬೆಳಗ್ಗೆ ಎದ್ದಾಗ. ಅದಾದಮೇಲೆ ಸ್ವಲ್ಪ ಮೈಯೆಲ್ಲ ಬಿಸಿ ಆಯಿತು. ಶಿರಪ್ ಹಾಕ್ತೀನಿ ಅಂದರೆ ಸಾಕು ಗೊಳೋ ಅಂತ ಅಳ್ತಿರ್ತಾಳೆ. ಇಲ್ಲ ನಾನು ಹುಷಾರಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಬ್ಬದ ದಿನ ಶಿರಪ್ಪೆಲ್ಲ ಹಾಕ್ತೆ, ಸ್ವಲ್ಪ ಕಡಿಮೆ ಆಗಲಿಲ್ಲ. ಅದಾದಮೇಲೆ ಗುರುವಾರ ಬೆಳಗ್ಗೆ ಎದ್ದು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟಲಲ್ಲೂ ಅಷ್ಟೇ ಇಂಜೆಕ್ಷನ್ ಕೊಡಿಸ್ತಾರೆ ಅಂತ ಅಳ್ತಾನೇ ಇರ್ತಾಳೆ. ಅದು ಬೇಜಾರಾಗುತ್ತೆ. ಅವರಪ್ಪ ನನ್ನ ಕೈಯಲ್ಲಿ ಅವೆಲ್ಲ ನೋಡೋಕ್ಕಾಗಲ್ಲ, ನೀನೇ ಕರ್ಕೊಂಡು ಹೋಗು ಅಂತ ಹೇಳಿ ಬಿಟ್ಬಿಡ್ತಾರೆ. ನನಗೂ ಅವಳನ್ನು ಹಿಡಿಯೋದಕ್ಕಾಗೋದಿಲ್ಲ. ಇಂಜೆಕ್ಷನ್ ಏನು ಕೊಡಲಿಲ್ಲ, ಟ್ಯಾಬ್ಲೆಟ್ ಒಂದು ಇಡ್ತಾರೆ. ಆವಾಗ ಅವಳು ಸಖತ್ತು ಅಳ್ತಾ ಇರ್ತಾಳೆ. ಅದಾದಮೇಲೆ ಹಬ್ಬದ ದಿನ ಇದು ಏನೇನು ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೋಸಂಬರಿಗೆ ಮತ್ತು ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾಳೆಲ್ಲ ನೆನೆಸಿ ಇಟ್ಟಿದ್ದೆ. ಸೊ ಅವಳಿಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲಲ್ಲ, ನಾನು ಅಷ್ಟಾಗಿ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ಮತ್ತು ವೀಡಿಯೋ ಮಾಡಿಕೊಡು ಅಂತ ಕೇಳೋದಕ್ಕೂ ಆಗೋಲ್ಲ ಅವರಿಗೆ. ಅವರು ಅದಕ್ಕೂ ಟೆನ್ಷನಲ್ಲಿ ಆಮೇಲೆ ನಮ್ಮ ಮೇಲೆಲ್ಲ ರೇಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ನಾನೇ ಆದಷ್ಟು ಜಸ್ಟ್ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡೆ. ತರಕಾರಿ, ಸಾಂಬಾರು, ರೈಸು, ಪಾಯಸ ಮತ್ತು ಬಜ್ಜಿ, ಹಾಗೆ ಕಡಲೆಕಾಳು ಉಸ್ಲಿ, ಕೋಸಂಬರಿ ಇದನ್ನೆಲ್ಲ ಮಾಡಿದ್ದೆ. ಸೊ ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಪಾಯಸ ಬಂದು ಶಾವಿಗೆ ಪಾಯಸ, ಹಾಲು ಪಾಯಸ ಮಾಡಿದ್ದೆ. ನಮ್ಮ ಮನೆಯವರಿಗೆ ಬೇರೆ ಯಾವ ಪಾಯಸನೂ ಇಷ್ಟನೇ ಆಗಲ್ವಂತೆ. ಸೊ ಮಾಡಿದಾಗೆಲ್ಲ ಒಂದೊಂದು ಏನಾದರೂ ಹೇಳ್ತಾ ಇರ್ತಾರೆ, ನಿಂಗೆ ಹಂಗೆ ಮಾಡೋಕ್ಕೆ ಬರಲ್ಲ, ಹಿಂಗೆ ಮಾಡೋಕ್ಕೆ ಬರಲ್ಲ ಅಂತ. ಅವ್ರು ಇಷ್ಟಪಟ್ಟಿರೋದ್ರಲ್ಲಿ ಏನೇ ಮಿಸ್ಟೇಕ್ ಆಗಿದ್ರು ಕೂಡ ಸುಮ್ಮನೆ ತಿಂತಾರೆ. ಸೊ ಹಂಗಾಗಿ ಅವ್ರು ಇಷ್ಟಪಟ್ಟಿರೋದೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸನೇ ಮಾಡಿಕೊಟ್ಟಿದ್ದೆ. ಅವ್ರ ಬರ್ಡೇಗೂ ಕೂಡ ಇದೇ ಮಾಡಿಕೊಟ್ಟಿದ್ದೆ. ಚೆನ್ನಾಗಿದೆ ಅಂದಿದ್ರಲ್ವ, ಅದಕ್ಕೆ ನಾನು ಇದನ್ನೇ ಮಾಡಿದೆ. ಅದರಲ್ಲಿ ಏನು ಅಂತಂದರೆ ನನ್ನ ಮಗಳು ಈ ಥರ ತಿಂಡಿಗಳನ್ನ ಮಾಡಿದ್ರೆ, ಅಡುಗೆ ಊಟ ಮಾಡಿದ್ರೆ ಏನು ತಿನ್ನಲ್ಲ. ಅವಳಿಗೆ ಏನು ಕೂತಿರುತ್ತೆ ಅದು ಮಾತ್ರ ತಿಂತಾಳೆ. ಶಾವಿಗೆ ಪಾಯಸನೂ ಅಷ್ಟೇ ತಿನ್ನಲ್ಲ. ತುಂಬ ಒತ್ತಾಯ ಮಾಡಿದ್ರೆ ಮಾತ್ರ ಹತ್ಕೊಂಡು ಒಂದೇ ಒಂದು ಗುಕ್ ತಿಂತಾಳೆ, ಬಿಟ್ಟರೆ ಏನು ತಿನ್ನೋದೇ ಇಲ್ಲ. ಸೊ ಎಲ್ಲ ಊಟ ಅಡುಗೆ ಎಲ್ಲ ಆಗಿತ್ತು. ಅದಾದಮೇಲೆ ಬಜ್ಜಿ ಮತ್ತು ಮೊಸರನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ರೆಡಿ ಮಾಡ್ಕೊತಿದ್ಲು. ಹಾಗಾಗಿ ನಾನು ಇದನ್ನೆಲ್ಲ ದೇವ್ರ ಮುಂದೆ ಇಡೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದಿಷ್ಟೆಲ್ಲ ಆಯಿತು. ಇದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಹಾಗೆ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಬಂದು ನಾವು ಕೂತ್ಕೊಂಡು ಊಟ ಮಾಡಬೇಕು. ಊಟ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಏನೋ ಬೆಳಗ್ಗೆ ಒಂದು 11:30ಗೆಲ್ಲ ತಿಂದಿದ್ದಕ್ಕೆ ಮತ್ತೆ ನಮಗೆ ರಾತ್ರಿನೇ ಊಟ ಮಾಡೋದಕ್ಕಾಗಿದ್ದು. ಹಾಗೆ ಸ್ವಲ್ಪ ಬೇಜಾರಾಗ್ತಿತ್ತು ಅಂತ ಹೇಳಿ ಹೊರಗಡೆ ಎಲ್ಲ ಹೋಗಿ ಬಂದ್ವಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಹಾಗೆ ದೇವ್ರ ಪ್ರಸಾದ ಎಲ್ಲ ಕೊಡ್ತಿದ್ರು. ಇವತ್ತು ನಮ್ಮ ಮನೆಯಲ್ಲೇ ಜಾಸ್ತಿ ಆಗಿರೋ ಕಾರಣ ನಾವೆಲ್ಲೂ ತೊಗೊಳ್ಳಿಲ್ಲ. ಸೊ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಫುಲ್ ಎಲ್ಲ ಮುಖ ಬಾಡಿಸ್ಬಿಟ್ಟಿದ್ಲು. ಇದನ್ನು ನಾನೇ ಗೌರಿ ಥರ ಮಾಡಿದ್ದೆ, ವೀಡಿಯೋ ಹಾಕಿದ್ದೀನಿ, ಬೇಕಿದ್ರೆ ನೋಡಬಹುದು. ಅದನ್ನು ನನ್ನ ಮಗಳಿಗೆ, ತಂಗಿ, ಹಸ್ಬೆಂಡ್ ಎಲ್ಲರೂ ಕೂಡ ಕಟ್ಕೊಂಡಿದ್ರು. ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ ಹೇಳ್ತಿದ್ಲು. ಮನೆಯಲ್ಲೇ ಮಾಡಿ ಕಟ್ಕೊಂಡ್ರೆ ನಮಗೂ ಒಂಥರ ಏನೋ ಖುಷಿ. ಸೊ ಇದು ಗುರುವಾರ. ಅವರಪ್ಪ ಕೂಡ ಕೆಲಸಕ್ಕೆ ಹೋಗಲಿಲ್ಲ ಇವತ್ತು. ಅವ್ರ ಮಗಳಿಗೆ ಹುಷಾರಿಲ್ಲ ಅಂದರೆ ಸ್ವಲ್ಪ ಅವರು ಅಪ್ಸೆಟ್ ಆಗಿಬಿಡ್ತಾರೆ ಇವತ್ತು. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಮುಖ ಬಾಡಿಸ್ಕೊಂಡಿದ್ದಾಳೆ, ಇಂಜೆಕ್ಷನ್ ಆಗುತ್ತೆ ಅಂತ. ಅವರಪ್ಪ ನಿನಗಲ್ಲ ನನಗೆ ಚುಚ್ಚೋದು ಬಾ ಅಂತ ಹೇಳಿ ಕರ್ಕೊಂಡೋದ್ರು. ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ದೋಸೆಗೆ ಅಂತ ಹೇಳಿಬಿಟ್ಟು ನೆನೆಸಿದ್ದೆ. ಹಾಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೈಸಿಗೆ ಅಂತ ಇಟ್ಟಿದ್ದೀನಿ. ಅವಳಿಗೆ ಮಾತ್ರನೇ ಮಾಡೋದಲ್ವ, ಸೊ ಚಿಕ್ಕದಾಗಿ ತಪ್ಪಲಿನಲ್ಲೇ ಮಾಡಿಬಿಡ್ತೀನಿ. ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಹುರುಳಿಕಾಳು ಸಾಂಬಾರಿಗೆ ಇಟ್ಟಿದ್ದೆ. ಬಸ್ಸಾರು ಮಾಡೋಣ, ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಅದು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ. ಪಾಪ ಶಿರಪ್ಪೆಲ್ಲ ಕುಡಿಬೇಕಲ್ಲ ಅಂತ ಹೇಳಿ ಮುಖ ಬಾಡಿಸ್ಕೊಂಡು ಕೂತಿದ್ದಾಳೆ ಅಲ್ಲಿಂದ ಬಂದಮೇಲೆ. ಸೊ ನನಗೂ ಕೂಡ ತುಂಬಾ ಬೇಜಾರಾಯಿತು. ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ನನಗೆ ಏನಕ್ಕೂ ಮನಸ್ಸಿರಲ್ಲ. ನನಗೆ ಗುರುವಾರ ಅನ್ನೋದೇ ಮರ್ತೋಗಿ ನಾನು ಪೂಜೆನೇ ಮಾಡಿಲ್ಲ. ಮತ್ತು ಶುಕ್ರವಾರ ಬೆಳಗ್ಗೆ ಎದ್ದು ನೆನಪಿಸ್ಕೊಂಡಿದ್ದೀನಿ, ನಿನ್ನೆ ಗುರುವಾರ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಶಿರಪ್ಪು ಒಂದು 3 ಕೊಟ್ಟಿದ್ದಾರೆ, ಒಂದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸಿ ಅಂತ ಹೇಳಿ. ಥ್ಯಾಂಕ್ ಯು. ಮತ್ತು ಮುಂದಿನ ವೀಡಿಯೋದಲ್ಲಿ